Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Matthew, chapter 25, verse 6. It was already midnight when the cry rang out, "Here is the bridegroom, come and meet him." ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 6ನೇ ವಚನ. ಅರ್ಧರಾತ್ರಿಯಲ್ಲಿ ಇಗೋ ಮದಲಿಂಗನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ಯೇಸುಸ್ವಾಮಿ ಈ ಲೋಕದಲ್ಲಿರುವಾಗ ಜನರಿಗೆ ಸಾಮ್ಯದ ಮೂಲಕವಾಗಿ ಮಾತನಾಡ್ತಾ ಇದ್ದರು. ಯೇಸುಸ್ವಾಮಿ ಪರಲೋಕ ರಾಜ್ಯದ ಕುರಿತು ಹೇಳ್ತಾ ಇದ್ದಾರೆ. ಇಲ್ಲಿ ಪರಲೋಕ ರಾಜ್ಯವು ಯಾವುದಕ್ಕೆ ಹೋಲಿಕೆ ಆಗಿದೆ ಎನ್ನುವಂಥದ್ದನ್ನು ಒಂದು ಸಾಮ್ಯದ ಮೂಲಕವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅದ್ಯಾವುದೆಂದರೆ, ಪರಲೋಕ ರಾಜ್ಯವು ಮದಲಿಂಗನನ್ನ ಎದುರುಗೊಳ್ಳುವುದಕ್ಕೆ ಹೊರಟಂತ 10 ಮಂದಿ ಕನ್ಯೆಯರಿಗೆ ಹೋಲಿಕೆ ಆಗಿದೆ ಎಂಬುದಾಗಿ ಇಲ್ಲಿ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ. ಇಲ್ಲಿ ಮದಲಿಂಗನು ಬರ್ತಾ ಇದ್ದಾನೆ ಅನ್ನುವಂತಹ ವಿಷಯವನ್ನು ತಿಳಿದುಕೊಂಡಿರ್ತಕ್ಕಂಥ 10 ಮಂದಿ ಕನ್ಯೆಯರು ಮದಲಿಂಗನನ್ನ ಎದುರುಗೊಳ್ಳುವುದಕ್ಕೆ ಹೋಗ್ತಾ ಇದ್ದಾರೆ. ಈ 10 ಮಂದಿ ಕನ್ಯೆಯರಲ್ಲಿ 5 ಮಂದಿ ಬಹಳ ಬುದ್ಧಿವಂತೆಯರಾಗಿದ್ದರು. ಇನ್ನು ಉಳಿದ 5 ಮಂದಿ ಬುದ್ಧಿಯಲ್ಲಿ ಸ್ವಲ್ಪ ಕಡಿಮೆಯುಳ್ಳವರಾಗಿದ್ದರು. ಆ ಬುದ್ಧಿಯುಳ್ಳ 5 ಕನ್ಯೆಯರು ಏನ್ ಮಾಡಿದ್ದಾರೆ ಅಂದರೆ, ಮದಲಿಂಗನನ್ನ ಎದುರುಗೊಳ್ಳೋದಕ್ಕೆ ಹೋಗುವಾಗ ಆರತಿಗಳನ್ನು ತೆಗೆದುಕೊಂಡರು. ಆ ಆರತಿಯಲ್ಲಿ ಎಣ್ಣೆ ಹಾಕಿ ಬತ್ತಿ ಇಟ್ಟು ಅದನ್ನು ಉರಿಸುತ್ತಾ ಹೋಗುತ್ತಾ ಇದ್ದಾರೆ. ಮತ್ತು ಅಷ್ಟು ಮಾತ್ರವಲ್ಲದೆ ತಮ್ಮ ಜೊತೆಗೆ ಬೇರೆ ಒಂದು ಪಾತ್ರೆಯಲ್ಲಿ ಇನ್ನೂ ಎಣ್ಣೆಯನ್ನು ತೆಗೆದುಕೊಂಡು ಅವರು ಹೋಗುತ್ತಾ ಇದ್ದಾರೆ. ಆದರೆ ಬುದ್ಧಿ ಇಲ್ಲದ ಕನ್ಯೆಯರು ಕೇವಲ ಆ ಆರತಿಯನ್ನು ತೆಗೆದುಕೊಂಡರು, ಬತ್ತಿ ತೆಗೆದುಕೊಂಡರು, ಎಣ್ಣೆ ತೆಗೆದುಕೊಂಡರು. ಆದರೆ ಬೇರೆ ಪಾತ್ರೆಯಲ್ಲಿ ಇನ್ನೂ ಹೆಚ್ಚಿನ ಎಣ್ಣೆಯನ್ನು ಅವರು ತೆಗೆದುಕೊಳ್ಳಬೇಕಾಗಿತ್ತು. ಈ ಕೆಲಸ ಅವರು ಮಾಡಲಿಲ್ಲ. ಆ 10 ಜನ ಸೇರಿ ಹೋಗುತ್ತಾ ಇದ್ದಾರೆ. ಮದಲಿಂಗನಿಗಾಗಿ ಕಾಯುತ್ತಾ ಇದ್ದಾರೆ. ಮದಲಿಂಗನು ಬರುವುದಕ್ಕೆ ತಡವಾಯಿತು. ರಾತ್ರಿ ಆಗಿತ್ತು. ಅವರಿಗೆ ತೂಕಡಿಕೆ ಹೆಚ್ಚಾಯಿತು. ನಿದ್ದೆ ಬಂದು ಮಲಗಿಬಿಟ್ಟರು. ಆದರೆ ಅರ್ಧರಾತ್ರಿಯಲ್ಲಿ ಒಂದು ಶಬ್ದ ಅವರು ಕೇಳಿಸಿಕೊಳ್ಳುತ್ತಾರೆ, ಒಂದು ಕೂಗು ಅವರು ಕೇಳಿಸಿಕೊಳ್ಳುತ್ತಾರೆ. ಅದು ಯಾವುದೆಂದರೆ, ಇಗೋ ಮದಲಿಂಗನು ಎಂಬುದಾಗಿ. ಹೌದು, ಮದಲಿಂಗನು ಬರುತ್ತಾ ಇದ್ದಾನೆ, ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎನ್ನುವಂತಹ ಒಂದು ಕೂಗು ಅವರ ಕಿವಿಗೆ ಬೀಳುತ್ತದೆ. ಆಗ 10 ಜನ ಎಲ್ಲ ಎಚ್ಚೆತ್ತುಕೊಳ್ಳುತ್ತಾರೆ. ಆ ಕೂಗನ್ನು ಕೇಳಿಸಿಕೊಳ್ಳುತ್ತಾರೆ. ತಮ್ಮ ಆರತಿಗಳನ್ನು ಸರಿಪಡಿಸಿಕೊಳ್ಳುತ್ತಾರೆ. ಆದರೆ ಆ ಆರತಿಯಲ್ಲಿ ಎಣ್ಣೆ ಮುಗಿಯುತ್ತಾ ಬರುತ್ತಾ ಇತ್ತು. ಆದ್ದರಿಂದ ಆ ಬುದ್ಧಿಯುಳ್ಳ 5 ಕನ್ಯೆಯರು ಆ ಆರತಿಯಲ್ಲಿ ತಮ್ಮ ಪಾತ್ರೆಯಲ್ಲಿರುವ ಎಣ್ಣೆಯನ್ನು ಹೊಯ್ದು ಆ ಬತ್ತಿಯನ್ನು ಸರಿಪಡಿಸಿ ಅದನ್ನು ಮತ್ತೆ ಉರಿಯುವಂತೆ ಮಾಡಿದರು. ಆದರೆ ಬುದ್ಧಿ ಇಲ್ಲದ ಕನ್ಯೆಯರ ಹತ್ತಿರ ಎಣ್ಣೆ ಮುಗಿಯುತ್ತಾ ಬರ್ತಾ ಇದೆ. ಅವರ ಹತ್ತಿರ ಬೇರೆ ಎಣ್ಣೆ ಇಲ್ಲ. ಆದುದರಿಂದ ಇವರಿಗೆ ಕೇಳುತ್ತಾರೆ, ನಿಮ್ಮಲ್ಲಿರುವ ಎಣ್ಣೆಯನ್ನು ನಮಗೂ ಕೊಡಿರಿ ಎಂಬುದಾಗಿ. ಆದರೆ ಅವರು ಯಾವ ಉತ್ತರ ಕೊಡ್ತಾರೆ ಅಂದರೆ, ನಾವು ನಮ್ಮಲ್ಲಿರುವ ಎಣ್ಣೆಯನ್ನು ನಿಮಗೆ ಕೊಟ್ಟರೆ ಅದು ನಮಗೂ ಸಾಕಾಗುವುದಿಲ್ಲ, ನಿಮಗೂ ಸಾಕಾಗುವುದಿಲ್ಲ. ಆದುದರಿಂದ ನೀವು ಮಾರುವವರ ಬಳಿಗೆ ಹೋಗಿ ಕೊಂಡುಕೊಳ್ಳಿರಿ ಎಂಬುದಾಗಿ ಅವರು ಆಲೋಚನೆಯನ್ನು ಕೊಡುತ್ತಾರೆ. ಅದರಂತೆಯೇ ಆ ಬುದ್ಧಿಯಿಲ್ಲದ ಕನ್ಯೆಯರು ಹೊರಟು ಹೋಗುತ್ತಾರೆ. ಇಲ್ಲಿ ಉಳಿದ 5 ಕನ್ಯೆಯರು, ಬುದ್ಧಿಯುಳ್ಳ ಕನ್ಯೆಯರು ಆರತಿಗಳೆಲ್ಲವನ್ನ ಸಿದ್ಧಪಡಿಸಿಕೊಂಡು ಮದಲಿಂಗನಿಗಾಗಿ ಕಾಯುತ್ತಾ ಇದ್ದರು. ಇನ್ನೇನು ಅಷ್ಟರಲ್ಲಿ ಮದಲಿಂಗನು ಬಂದು ಬಿಟ್ಟನು. ಇವರೆಲ್ಲರೂ ಮದಲಿಂಗನ ಜೊತೆ ಹೋದರು. ಬಾಗಿಲು ಮುಚ್ಚಲಾಯಿತು. ಪ್ರಿಯರೇ, ಹೌದು, ನಮ್ಮ ಯೇಸು ಸ್ವಾಮಿ ಮದಲಿಂಗನಾಗಿದ್ದಾನೆ. ನಮ್ಮ ಯೇಸು ಸ್ವಾಮಿ 2ನೇ ಬರುವಿಕೆಯಲ್ಲಿ ಬರುವಾತನಾಗಿದ್ದಾನೆ. ಪ್ರಕಟಣೆ 22:7 ಇಗೋ ಬೇಗನೆ ಬರುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ಹೌದು, ನಮ್ಮ ಯೇಸು ಸ್ವಾಮಿ ಬೇಗನೆ ಬರಲಿಕ್ಕಿದ್ದಾರೆ. ಆದುದರಿಂದ ನಾವು ಆತನಿಗಾಗಿ ಶುದ್ಧವಾದ ಕನ್ಯೆಯರಾಗಿ ಕಾಯುತ್ತಾ ಇರಬೇಕು. ನಮ್ಮ ಆರತಿಗಳನ್ನು ಸರಿಪಡಿಸಿಕೊಳ್ಳಬೇಕೆಂದರೆ ನಮ್ಮ ಜೀವನವನ್ನು ಸರಿಪಡಿಸಿಕೊಳ್ಳಬೇಕು. ಆ ಆರತಿಯಲ್ಲಿ ಎಣ್ಣೆಯನ್ನು ಹಾಕಬೇಕೆಂದರೆ ನಾವು ಕರ್ತನಿಂದ ಅಭಿಷೇಕವನ್ನು ಪಡೆದಂಥವರಾಗಿರಬೇಕು. ಆ ಅಭಿಷೇಕವನ್ನು ನಾವು ಉಳಿಸಿಕೊಳ್ಳಬೇಕಾದರೆ, ಆ ಎಣ್ಣೆ ಎಂದಿಗೂ ಮುಗಿದು ಹೋಗಬಾರದೆಂದರೆ ನಾವು ಪ್ರತಿನಿತ್ಯ ಕ್ರಿಸ್ತನ ಪಾದದ ಬಳಿ ಬರಬೇಕು. ಆ ಎಣ್ಣೆಯನ್ನು ಹೆಚ್ಚು ಹೆಚ್ಚು ಮಾಡಿಕೊಳ್ಳುತ್ತಾ ಇರಬೇಕು. ಕರ್ತನಿಂದ ಅಭಿಷೇಕವನ್ನು ಪ್ರತಿನಿತ್ಯ ಪಡೆಯುತ್ತಾ ಇರುವಂಥವರಾಗಿರಬೇಕು.
ನಾವು ಇಂದೇ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಆ ಬುದ್ಧಿ ಇಲ್ಲದ ಕನ್ಯೆಯರು ತಮ್ಮ ಬಳಿ ಎಣ್ಣೆ ಇರುವುದೇ ಇಲ್ಲವೇ ಎಂಬುದಾಗಿ ಅವರು ಆಲೋಚನೆ ಮಾಡಲಿಲ್ಲ. ಉದಾಸೀನತೆಯಿಂದ ಅವರು ಇದ್ದಿದ್ದರು. ಅವರು ಜಾಗೃತಿಯುಳ್ಳವರಾಗಿರಲಿಲ್ಲ. ಅದರಂತೆ ನಾವಿರಬಾರದು ಪ್ರಿಯರೇ. ನಮ್ಮ ಯೇಸು ಸ್ವಾಮಿ ಬೇಗನೆ ಬರಲಿಕ್ಕಿದ್ದಾರೆ. ಆ 5 ಜನ ಕನ್ಯೆಯರ ಹಾಗೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಕ್ರಿಸ್ತನ ಬರೋಣಕ್ಕಾಗಿ ಸಿದ್ಧವಾಗಿರೋಣ. ನಾವು ಸಿದ್ಧರಾಗಿರುವುದರಲ್ಲಿ ಆಲಸ್ಯತನ ಮಾಡುವುದು ಬೇಡ, ಉದಾಸೀನತೆ ಮಾಡುವುದು ಬೇಡ. ಜಾಗೃತಿಯುಳ್ಳವರಾಗಿ ಕ್ರಿಸ್ತನಿಗಾಗಿ ಸದಾ ಸಿದ್ಧರಾಗಿರೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಈಗೋ ಬೇಗನೆ ಬರುತ್ತೇನೆ ಎಂಬುದಾಗಿ ಹೇಳಿರುವಂತಹ ಏಸು ಕ್ರಿಸ್ತನೇ, ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಅಪಾ ಪರಲೋಕದ ತಂದೆಯೇ, ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ. ನೀನು ನಮ್ಮೆಲ್ಲರನ್ನ ಆಶೀರ್ವದಿಸಿ ನಡೆಸುತ್ತಾ ಇದ್ದೀರಿ ದೇವ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕಾಗಿ ವಂದಿಸ್ತೇನೆ ಸ್ವಾಮಿ. 10 ಜನ ಕನ್ಯೆಯರು ನಿಮಗಾಗಿ ಕಾಯುತ್ತಾ ಇದ್ದಾಗ್ಯೂ ಕೂಡ 5 ಜನ ಸಿದ್ಧತೆಯುಳ್ಳವರಾಗಿರುವುದರಿಂದ ನಿನ್ನ ಹತ್ತಿರ ಬಂದರು ಎನ್ನುವಂತಹ ವಾಕ್ಯವನ್ನು ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ಅಲ್ಲ ದೇವ. ನಿಮ್ಮನ್ನು ಕೊಂಡಾಡ್ತೇವೆ ಕರ್ತನೆ. ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ಈ 5 ಜನ ಬುದ್ಧಿಯುಳ್ಳ ಕನ್ಯೆಯರ ಹಾಗೆ ದೇವ, ನಾವು ಕೂಡ ಸದಾ ಸಿದ್ಧರಾಗಿರಲಿಕ್ಕೆ ಸಹಾಯ ಮಾಡು. ನಮ್ಮ ತಲೆಗೆ ಎಣ್ಣೆಯನ್ನು ಹಚ್ಚಿ ಎಣ್ಣೆಯಿಂದ ಅಭಿಷೇಕವನ್ನು ಮಾಡು ಸ್ವಾಮಿ. ನಮ್ಮ ಪಾತ್ರೆ ತುಂಬಿ ಹೊರಸೂಸುವಂತೆ ಮಾಡು ಸ್ವಾಮಿ. ಸದಾ ಕಾಲಕ್ಕೂ ಶುಭವು ಕೃಪೆಯು ನಮ್ಮನ್ನು ಹಿಂಬಾಲಿಸಲಿಕ್ಕೆ ಸಹಾಯ ಮಾಡು. ನಾವು ನಿನ್ನನ್ನೇ ಹಿಂಬಾಲಿಸಲಿಕ್ಕೆ ಕೃಪೆ ಮಾಡು ಕರ್ತನೆ. ಸದಾ ಸಿದ್ಧತೆಯುಳ್ಳವರಾಗಿ ನಿನಗಾಗಿ ಎದುರುಗೊಳ್ಳಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡು. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು. ಅವರ ಜೀವಿತದಲ್ಲಿ ಯಾವ ಕೊರತೆ ಇಲ್ಲದಂತೆ ಅವರ ಪಾತ್ರೆಯು ಎಂದೆಂದಿಗೂ ತುಂಬಿ ಹೊರಸೂಸುವ ಹಾಗೆ ಕೃಪೆ ಮಾಡಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.